ನನ್ನ ಯೂಟ್ಯೂಬ್ ಫ್ಯಾಮಿಲಿ ಈಗ 25,000 ಸಬ್ಸ್ಕ್ರೈಬರ್ನ ಹೊಂದಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ಖುಷಿ ಆಗೋಂತಿದೆ ಅಂದರೆ ಈ ಖುಷಿನ ನಿಮ್ಮ ಜೊತೆಗೆ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಪೋರ್ಟ್ ಇದೇ ರೀತಿ ನನ್ನ ಜೊತೆ ಇರಲಿ ಅಂತ ಹೇಳಂದು ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಮತ್ತು ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಇದು ಚಿಕ್ಕ ಪದ ಆಗುತ್ತಾ, ಆದರೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಮಾಡ್ತಾರ ಅನ್ನೋ ಭಯ ಇರೋರು ನೈಸರ್ಗಿಕವಾಗಿ ನಾವು ಮನೆಯಲ್ಲಿರುವಂಥ ಪದಾರ್ಥಗಳಿಂದ ನಾವು ಫೇಶಿಯಲ್ ಮಾಡ್ಕೋಬೇಕು ಅಂತ ಹೇಳೋದು ಬಯಸೋರಿಗೆ ಇವತ್ತಿನ ಈ ಒಂದು ವಿಡಿಯೋ ಬಹಳನ ಉಪಯುಕ್ತವಾಗೈತಿ. ಆಮೇಲೆ ಇವತ್ತು ಹಾಕುವಂಥ ನಾನು ಇಂಗ್ರೀಡಿಯೆಂಟ್ಸು ಎಷ್ಟು ಚೆನ್ನಾಗದಾವು ಅಂತ ಅಂದ್ರೆ ನೀವು ಅದನ್ನು ಕಲ್ಪನೆ ಮಾಡ್ಕೊಳಕ್ಕೂ ಆಗಂಗಿಲ್ಲ. ಅದ್ರ ಮೇಲೆ ಬರುವಂಥ ಗಂಜಿನ ನಾವು ಇಲ್ಲೇ ತಗೋಬೇಕಾಗತಿ. ಇದನ್ನ ತೆಗೆದಾದ್ಮೇಲೆ ನಾವು ಕುಡಿಯೋದಕ್ಕಂತೂ ಎಷ್ಟು ಚೆನ್ನಾಗಾಗತ್ತೆ ಅಂತ ನನಗಂತೂ ಭಾಳನ ಇಷ್ಟ ಈ ಗಂಜಿ ಕುಡಿಯೋಕೆ. ಆದರೆ ಇಲ್ಲಿ ನನಗೆ ಕುಡಿಯೋಕೆ ತೊಗೊಂಡಿಲ್ಲ, ಇದು ನಾನು ಫೇಶಿಯಲ್ ಮಾಡ್ಕೊಳಕ್ಕೆ ತಗೊಂಡಿನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಮನಸ್ಸಿಲ್ಲ, ಅವರೆಲ್ಲ ಅಲ್ಲಿ ಕೆಮಿಕಲ್ ಹಾಕಿ ನಮಗೆ ಫೇಶಿಯಲ್ ಮಾಡ್ತಾರ ಅನ್ನೋ ಭಯ ಇರೋರು ನೈಸರ್ಗಿಕವಾಗಿ ನಾವು ಮನೆಯಲ್ಲಿರುವಂಥ ಪದಾರ್ಥಗಳಿಂದ ನಾವು ಫೇಶಿಯಲ್ ಮಾಡ್ಕೋಬೇಕು ಅಂತ ಹೇಳೋದು ಬಯಸೋರಿಗೆ ಇವತ್ತಿನ ಈ ಒಂದು ವಿಡಿಯೋ ಬಹಳನ ಉಪಯುಕ್ತವಾಗೈತಿ. ಆಮೇಲೆ ಇವತ್ತು ಹಾಕುವಂಥ ನಾನು ಇಂಗ್ರೀಡಿಯೆಂಟ್ಸು ಎಷ್ಟು ಚೆನ್ನಾಗದಾವು ಅಂತ ಅಂದ್ರೆ ನೀವು ಅದನ್ನು ಕಲ್ಪನೆ ಮಾಡ್ಕೊಳಕ್ಕೂ ಆಗಂಗಿಲ್ಲ. ಆ ರೀತಿಯಾಗಿರುವಂಥ ಒಂದು ಫೇಶಿಯಲ್ ಇದೈತಿ. ಭಾಳ ಸುಲಭವಾಗಿ ಮಾಡ್ಕೋಬೋದು. ಆಮೇಲೆ ನಾವು ಒಂದು ಪಾರ್ಲರಲ್ಲಿ ಮಾಡೋದಕ್ಕಿಂತ ಒಂದು 10 ಪಟ್ಟು ಹೆಚ್ಚಿಗೆ ನಾವು ಸ್ಕಿನ್ನು ಬ್ರೈಟ್ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಅಂಥ ಫೇಶಿಯಲ್ ನಿಮಗೋಸ್ಕರ ತೊಗೊಂಬಂದಿನಿ. ಇವತ್ತು ನಾನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಈ ಒಂದು ಫೇಶಿಯಲ್ ನೀವು ಮಾಡ್ಕೋಬೋದು. ಯಾಕಂತಂದ್ರೆ ನಾವಿಲ್ಲಿ ಕೆಮಿಕಲನ್ನು ಯೂಸ್ ಮಾಡೋಂಗಿಲ್ಲ. ಅದಕ್ಕೋಸ್ಕರ ಬರೀ ಇದನ್ನು ಯಾವ ರೀತಿ ನಾವು ಈ ಒಂದು ಫೇಶಿಯಲನ್ನು ನಾನು ಮಾಡೋದು ಅಂತ ಹೇಳೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಂಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾವೆ. ಆ ತಕ್ಷಣ ನೀವು ಆ ಒಂದು ಸ್ಕಿನ್ ಕೇರನ್ನು ಮಾಡ್ಕೋಬೋದು. ಹಾಗೆ ನಾನು ಸೋಪ್, ಪಿಗ್ಮೆಂಟೇಷನ್ ಸೋಪು, ಪಿಗ್ಮೆಂಟೇಷನ್ ಆಯಿಲು, ಪೌಡ್ರು ಇದನ್ನು ಆರ್ಡರ್ ತೊಗೊತಾ ಇದ್ದೀನಿ. ಅದ್ರ ಜೊತೆಗೆ ಮಂಜಿಸ್ಟಾ ಸೋಪನ್ನು ನಾನು ರೆಡಿ ಮಾಡ್ತಿದ್ದೀನಿ. ಯಾರಿಗೆಲ್ಲ ಬೇಕು ಮಂಜಿಸ್ಟಾ ಸೋಪು, ಕಡಲೆ ಹಿಟ್ಟಿನ ಸೋಪು, ನಿಮ್ಗೆ ಯಾವ ರೀತಿಯಾಗಿರುವಂಥ ಸೋಪ್ ಬೇಕು ಅಂತ ಹೇಳೋದು ನಾವು ಹೇಳಿದ್ರು ಅಂದ್ರೆ ಆ ರೀತಿಯಾಗಿರುವಂಥ ಸೋಪನ್ನು ನಾನು ಆರ್ಡರ್ ತೊಗೊಂಡು ನಿಮ್ಮ ಮನೆಗೆ ತಲುಪಿಸ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಈಗ ನಾನು ಹಾಕುವಂಥ ಎಲ್ಲ ಒಂದು ಪ್ರಾಡಕ್ಟ್ಸು ನಾನು ಯಾವುದೇ ರೀತಿ, ಆಮೇಲೆ ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಯಾವುದೇ ರೀತಿ ನಾನು ನಿಮ್ಮ ಮನೇಲಿ ಈಗ ನಾವು ಒಳ್ಳೊಳ್ಳೆ ಒಂದು ಪ್ರಾಡಕ್ಟನ್ನು ತರಿಸಿ ನಾವು ನೋಡ್ರಿ ಈ ರೀತಿಯಾಗಿರುವಂಥ ಒಂದು ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ತರಿಸಿ ನಾನು ಸ್ಕಿನ್ನಿಗೆ ಹಾಕ್ತಿರ್ತೀನಿ. ಅದು ನನಗೆ ಚೆನ್ನಾಗಿ ಬಂದಿರ್ತೈತೆ. ಅದಕ್ಕೋಸ್ಕರ ಒಳ್ಳೊಳ್ಳೆ ಒಂದು, ಯಾಕಂದ್ರೆ ನಾವು ಭಾಳನ ಸರ್ಚ್ ಮಾಡಿ ಎಲ್ಲ ಕಡೆ ನೋಡಿಕೊಂಡು ಯಾವ್ದು ಚೆನ್ನಾಗೈತಿ ಅದನ್ನಷ್ಟು ನಾವು ತಂದು ಯೂಸ್ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ಚೆನ್ನಾಗಿರುವಂಥ ಒಂದು ಪ್ರಾಡಕ್ಟನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವನ್ನು ತರಿಸ್ಕೋಬೋದು. ಆಮೇಲೆ ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಂತೂ ಅಲ್ಲ. ನಾನು ಬಳಸಿ ಆಮೇಲೆ ಯೂಸ್ ಮಾಡಿ ಅದು ಚೆನ್ನಾಗೈತಿ ಅಂದಾಗ ನಿಮಗೆ ಅದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಅಲ್ಲಿಂದ ನೀವು ತರಿಸ್ಕೊಂಡು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಬರೀ ಫೇಶಿಯಲ್ನ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನಮಗೆ ತೋರಿಸ್ಕೊಂಬಂದು ಮಾಡ್ಕೊತೀನಿ. ನಾನು ಯಾಕೆ ಅನ್ನ ಮಾಡ್ಕೊತೀನಿ ಅಂತ ಅಂದ್ರೆ ಅಕ್ಕಿ ಗಂಜಿಯಿಂದ ಯಾವತ್ತಾದರೂ ಫೇಶಿಯಲ್ ಮಾಡ್ಕೊಂಡಿರಾ? ಇವತ್ತು ನಾನು ಆ ಫೇಶಿಯಲ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನೋಡ್ರೆ ನಾನು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಅನ್ನಕ್ಕಿಟ್ಟಿದ್ದೆ. ಅದ್ರ ಮೇಲೆ ಬರುವಂಥ ಗಂಜಿನ ನಾವು ಇಲ್ಲೇ ತಗೋಬೇಕಾಗತ್ತಿ. ಇದನ್ನ ತೆಗೆದಾದ್ಮೇಲೆ ನಾವು ಕುಡಿಯೋದಕ್ಕಂತೂ ಎಷ್ಟು ಚೆನ್ನಾಗಾಗತ್ತೆ ಅಂತ ನನಗಂತೂ ಭಾಳನ ಇಷ್ಟ ಈ ಗಂಜಿ ಕುಡಿಯೋಕೆ. ಆದರೆ ಇಲ್ಲಿ ನನಗೆ ಕುಡಿಯೋಕೆ ತೊಗೊಂಡಿಲ್ಲ, ಇದು ನಾನು ಫೇಶಿಯಲ್ ಮಾಡ್ಕೊಳಕ್ಕೆ ತಗೊಂಡಿನಿ. ಇಲ್ಲಿ ಫಸ್ಟ್ ಸ್ಟೆಪ್ಪಿಗೆ ನಾವೇನು ಮಾಡಬೇಕಪ್ಪ ಅಂತ ಅಂದ್ರೆ ಫಸ್ಟ್ ಸ್ಟೆಪ್ಪು ನಾನು ನೆಕ್ಸ್ಟ್ ತೋರಿಸ್ತೀನಿ. ಆದರೆ ಇದನ್ನ ಹಾಕಿ ತೋರಿಸ್ತೀನಿ. ನಾನು ಇಲ್ಲಿ ಒಂದು ಸ್ವಲ್ಪ ಸಕ್ಕರೆ ಪೌಡ್ರು ಮತ್ತು ಕಾಫಿ ಪೌಡ್ರು ಎರಡೂ 2 ಸ್ಪೂನಷ್ಟು ಗಂಜಿನ ಹಾಕಿ ಅದಕ್ಕೆ ನಾನು ಹಾಕಿ ಇಟ್ಕೊಂಡಿದ್ದೀನಿ. ಅಂದ್ರೆ ಸಕ್ಕರೆ ಒಂದು ಸ್ವಲ್ಪ ದಪ್ಪ ಇತ್ತಂದ್ರೆ ಸ್ವಲ್ಪ ಅದು ಕರಗ್ತೈತಿ ಅಂತ ಹಾಕಿಟ್ಟೆ. ಈಗ ನಾನು ಫಸ್ಟ್ ಸ್ಟೆಪ್ಪಲ್ಲಿ ನಾನು ಬರೀ ಗಂಜಿನ ತೊಗೊಂಡು ನಾನು ಕ್ಲೆನ್ಸ್ ಮಾಡ್ಕೊಳ್ತೀನಿ. ಈಗ ನಾವು ಹಸಿ ಹಾಲು, ಕೊಬ್ಬರಿ ಎಣ್ಣೆ ಅಥವಾ ಹಸಿ ಹಾಲಿಂದ ಕ್ಲೆನ್ಸ್ ಮಾಡ್ಕೊತೀವಿ. ಅದ್ರ ಬದಲಾಗಿ ನಾನಿಲ್ಲಿ ಬರೀ ಗಂಜಿಯಿಂದ ಫೇಶಿಯಲ್ ಮಾಡ್ತಾ ಇರೋದ್ರಿಂದ ಬರೀ ಗಂಜಿ ತೊಗೊಂಡು ನಾನಿಲ್ಲಿ ಮಸಾಜ್ ಮಾಡ್ಕೊಳ್ತೀನಿ. ಅಂದ್ರೆ ಈ ಒಂದು ಕ್ಲೆನ್ಸಿಂಗ್ ಮಾಡ್ತಿದ್ದೀನಿ. ಇದರಲ್ಲಿ ಬೇರೆ ಏನೂ ಹಾಕಿಲ್ಲ, ನಾನು ಬರೀ ಗಂಜಿ, ಅನ್ನದ ಗಂಜಿ. ಆಮೇಲೆ ಅನ್ನ ಮಾಡೋವಾಗ ದಯವಿಟ್ಟು ಉಪ್ಪು ಹಾಕಕ್ಕೆ ಹೋಗ್ಬೇಡ್ರಿ. ಉಪ್ಪು ಹಾಕದೇನೆ ನಾವಿಲ್ಲಿ ಅನ್ನ ಮಾಡ್ಕೋಬೇಕಾಗತ್ತಿ. ಅನ್ನ ಮಾಡಿಕೊಂಡು ಗಂಜಿ ತೊಗೊಂಡು ಫಸ್ಟ್ ಸ್ಟೆಪ್ಪಲ್ಲಿ ನಾನು ಗಂಜಿಯಿಂದ ಇಲ್ಲಿ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಕ್ಲೆನ್ಸ್ ಆದಮೇಲೆ ನಾನು ಹಾಕಿಟ್ಟುವಂಥ 2 ಸ್ಪೂನು ಗಂಜಿ ಮತ್ತು ಸ್ವಲ್ಪನೇ ಕಾಫಿ ಪೌಡ್ರು, ಸ್ವಲ್ಪನೇ ಸಕ್ಕರೆ ಪೌಡ್ರು ಹಾಕಿದ್ನಲ್ಲ ಅದರಿಂದಾನೇ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಕ್ರಬ್ ಮಾಡ್ಕೊತಿದ್ದೀನಿ. ಅಂದರೆ ನಮಗೆ ಸಕ್ಕರೆ ಸ್ಕ್ರಬ್ ಕೆಲಸ ಮಾಡುತ್ತೆ. ನಮ್ಮ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಏನೈತೆ ಅದನ್ನೆಲ್ಲಾನು ಇದು ತೆಗೆದುಹಾಕುತ್ತೆ. ಕಾಫಿ ಪೌಡ್ರು ನಮ್ಮ ಬ್ಲಡ್ ಸರ್ಕ್ಯುಲೇಷನನ್ನು ಜಾಸ್ತಿ ಮಾಡ್ತೈತಿ. ನಾವು ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡೋದಕ್ಕೆ ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಇಲ್ಲಿ ಕಾಫಿ ಪೌಡ್ರು ಮತ್ತು ಸಕ್ಕರೆಯಿಂದ ನಾನು ಮಸಾಜ್ ಮಾಡ್ಕೊತೀನಿ. ಚೆನ್ನಾಗಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಎಲ್ಲೆಲ್ಲಿ ನಮ್ಗೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಅದಾವು ಎಲ್ಲ ಕಡೆ ನಾವು ಚೆನ್ನಾಗಿ ಅದನ್ನ ಹಾಕಿ ರಬ್ ಮಾಡ್ಬೇಕಾಗತ್ತೆ. ರಬ್ ಮಾಡ್ದಕ್ಕೆ ಸಾವಕಾಶವಾಗಿ ಮಾಡಿರಿ. ನಾನಿಲ್ಲಿ ಸ್ಪೀಡಾಗಿ ಇಟ್ಕೊಂಡಿರ್ತೀನಿ ವಿಡಿಯೋನ, ಅದಕ್ಕೆ ನಿಮಗೆ ಅಷ್ಟು ಜೋರಾಗಿ ಕಾಣಿಸ್ತದೆ. ಸಾವಕಾಶವಾಗಿ ನಾವಿಲ್ಲಿ ಸ್ಕ್ರಬ್ ಮಾಡಿಕೊಂಡು ನಂತರ ನಾನಿಲ್ಲಿ ಪ್ರತಿ ಸಲನೂ ನಾನಿಲ್ಲಿ ಫೇಸ್ ವಾಶ್ ಮಾಡೋಕ್ಕೆ ಹೋಗಂಗಿಲ್ಲ. ಬರೀ ಒಂದು ಹಸಿ ಬಟ್ಟೆ ತೊಗೊಂಡು ನಾನಿಲ್ಲಿ ಫೇಸನ್ನು ಕ್ಲೀನ್ ಮಾಡ್ಕೊತೀನಿ. ಥರ್ಡ್ ಸ್ಟೆಪ್ಪಲ್ಲಿ ನಾನು ಮತ್ತೆ ಬಟ್ಲಿಗೆ 2 ಸ್ಪೂನಷ್ಟು ಅನ್ನದ ಗಂಜಿ ಹಾಕೊಂಡಿದ್ದೀನಿ.
ಇಲ್ಲಿ 1-1.5 ಸ್ಪೂನಷ್ಟು ಅಂದರೆ ನಿಮಗೆ ಪೇಸ್ಟ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ನೀವು ಗಂಧದ ಪೌಡ್ರನ್ನ ತಗೋಬೇಕಾಗತ್ತೆ. ಗಂಧದ ಪೌಡ್ರಲ್ಲಿ ನಮ್ಮ ಸ್ಕಿನ್ನನ್ನು ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡುವಂಥ ಶಕ್ತಿ ಐತಿ. ಆಮೇಲೆ ನಮ್ಮ ಸ್ಕಿನ್ಗೆ ಗಂಧ ಭಾಳ ಒಳ್ಳೆಯದು. ಅದಕ್ಕೋಸ್ಕರ ಇಲ್ಲಿ ನಾನು ಗಂಧದ ಪೌಡ್ರನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಇಲ್ಲಿ ರೋಸ್ ವಾಟರ್ನ ಹಾಕೊಂಡಿದ್ದೀನಿ. ಅಂದರೆ ರೋಸ್ ವಾಟರ್ನ ಸ್ವಲ್ಪನೇ ಹಾಕೋರು, ಯಾಕಂದ್ರೆ ಭಾಳ ಹಾಕೊಂಡ್ರೆ ನಿಮಗದು ಜಾಸ್ತಿ ತೆಳ್ಳಗಾತ ಅಂದ್ರೆ ನಿಮಗೆ ಪ್ಯಾಕ್ ಹಾಕೋದಕ್ಕೆ ಚೆನ್ನಾಗಿ ಅನ್ಸಂಗಿಲ್ಲ. ಅದಕ್ಕೋಸ್ಕರ ರೋಸ್ ವಾಟರ್ ಮತ್ತು ಇದನ್ನು ಗಂಧದ ಪೌಡ್ರ್ ಹಾಕೊಂಡಿದ್ದೀನಿ. ನಿಮ್ಮ ಹತ್ರ ಗಂಧದ ಪೌಡ್ರ್ ಇಲ್ಲ ಅಂತ ಅಂದರೆ ಇಲ್ಲಿ ನೀವು ಮುಲ್ತಾನಿ ಮಿಟ್ಟಿ ಅಥವಾ ಮುಲೇಟಿ ಪೌಡ್ರನ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಗಂಧದ ಪೌಡ್ರ್ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಈಗ ನಾನು ಹಚ್ಕೊಂಡು ಒಂದು 15 ನಿಮಿಷ ನಾನು ಇಲ್ಲಿ ಬಿಟ್ಟಿದ್ದೀನಿ. ಸೆಮಿ ಡ್ರೈ ಆಗೋವರೆಗೂ ನಾನಿನ್ನ ಬಿಟ್ಟು ನಂತರ ನೋಡ್ರಿ ಮತ್ತೆ ನಾನು ಒಂದು ಹಸಿ ಬಟ್ಟೆ ತೊಗೊಂಡು ಮುಖಾನ ಕ್ಲೀನ್ ಮಾಡ್ಕೊತಿದ್ದೀನಿ. ಇದೇ ರೀತಿ ನಾನು ಎಲ್ಲ ಸ್ಟೆಪ್ಪಲ್ಲೂ ನಾನು ಪೂರ್ತಿಯಾಗಿ ಫೇಸ್ ವಾಶ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಒಂದು ಹಸಿ ಬಟ್ಟೆ ತೊಗೊಂಡು ಫೇಸನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ಸ್ಟೆಪ್ಪನ್ನು ಹಚ್ಕೊಂಡಿದ್ದೀನಿ. ಈಗ ಪ್ಯಾಕ್ ಆದಮೇಲೆ ನಾನು ಫೇಸ್ ವಾಶ್ ಆದಮೇಲೆ ಮತ್ತೆ ಇಲ್ಲಿ ಅದೇ 2 ಸ್ಪೂನಷ್ಟು ಅನ್ನದ ಗಂಜಿ ಮತ್ತು ಸ್ವಲ್ಪನೇ ಅಲೋವೆರಾ ಜೆಲ್ಲು, ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಇದ್ರೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕೋರಿ. ಇಲ್ಲ ಅಂತ ಅಂದ್ರೆ ಫೇಶಿಯಲ್ ಆಯಿಲ್ ಇದ್ರೆ ಫೇಶಿಯಲ್ ಆಯಿಲನ್ನು ಹಾಕೋಬಹುದು. ನೀವು ಇಲ್ಲಿ ನಾನು 1 ಟ್ಯೂಬ್ ಫೇಶಿಯಲ್ ಆಯಿಲನ್ನು ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಇದು ಅಂದ್ರೆ ಲಾಸ್ಟಿಗೆ ನಮಗೆ ಒಂದು ರೀತಿ ಸೀರಮ್ ರೀತಿ ನಮಗಿದು ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಲಾಸ್ಟ್ ಸ್ಟೆಪ್ಪಲ್ಲಿ ನಾವು ಅನ್ನದ ಗಂಜಿ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ಸು ಅಥವಾ ಫೇಶಿಯಲ್ ಆಯಿಲು ಮತ್ತು ಅಲೋವೆರಾ ಜೆಲ್ಲು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಫೇಸಿಗೆ ಅಪ್ಲೈ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ನಾವು ಒಣಗೋ ಮಟ್ಟ ಬಿಡಬೇಕು. ಮತ್ತೆ ಏನಾದರೂ ಅದು ಉಳಿದಿತ್ತು ಅಂದ್ರೆ ಇನ್ನೊಂದ್ಸರ್ತಿ ನೀವು ಅದನ್ನ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ನಾನು ಬಳಸಿರುವಂಥ ಎಲ್ಲ ಒಂದು ಪ್ರಾಡಕ್ಟ್ಸ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ಬೈ ಮಾಡ್ಬೋದು. ಯಾಕಂತ ಅಂದ್ರೆ ನಾನು ಒಳ್ಳೆ ಒಂದು ಕ್ವಾಲಿಟಿ ಇರುವಂಥ ಒಂದು ಪ್ರಾಡಕ್ಟ್ಸನ್ನು ಇಲ್ಲಿ ಬಳಸೋದ್ರಿಂದ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬೇಕಿದ್ರೆ ನೀವು ಅಲ್ಲಿಂದ ತರಿಸ್ಕೋಬಹುದು. ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಇಲ್ಲಿ ನೋಡ್ರಿ ಪೂರ್ತಿಯಾಗಿ ನಾನು ಫೇಸಿಗೆ ಅಪ್ಲೈ ಮಾಡಿಕೊಂಡು ಇದನ್ನ ಪೂರ್ತಿಯಾಗಿ ಒಣಗಕ್ಕೆ ಬಿಟ್ಟಿದ್ದೀನಿ. ಒಣಗಕ್ಕೆ ಬಿಟ್ಟಾದ್ಮೇಲೆ ಮತ್ತೆ ನಾನಿಲ್ಲಿ ಒಂದು ಹಸಿ ಬಟ್ಟೆ ತಗೊಂಡು ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂತು ನಿಮಗೆ ಸ್ಕಿನ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿರ್ತೈತೆ ನನ್ನ ಸ್ಕಿನ್ನು. ನಾವು ಪಾರ್ಲರಲ್ಲಿ ಮಾಡಿಸೋದಕ್ಕಿಂತ 10 ಪಟ್ಟು ಜಾಸ್ತಿ ನಮ್ಮ ಸ್ಕಿನ್ ಗ್ಲೋ ಆಗಿರ್ತೈತಿ ಮತ್ತು ಒಂದು ಸಾಫ್ಟ್ ಆಗಿರ್ತೈತಿ. ನೀವು ಈ ಒಂದು ಫೇಶಿಯಲ್ ನಮ್ಮ ಮನ್ಯಾಗ ಮಾಡ್ಕೊರಿ. ಅನ್ನದ ಗಂಜಿಯಲ್ಲಿ ಫೇಶಿಯಲ್ ಅನ್ನ ಫಸ್ಟ್ ಟೈಮ್ ನಾನು ಮಾಡಿ ತೋರಿಸಿದ್ದೀನಿ ಅನ್ನೋ ಖುಷಿ ನನಗೈತಿ. ಎಲ್ಲರೂ ಮನೇಲಿ ಈ ಒಂದು ಫೇಶಿಯಲ್ ಅನ್ನ ಮಾಡ್ಕೊರಿ. ರಿಸಲ್ಟ್ ಹೆಂಗ್ ಬಂತು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರೆಯೋಬೇಡ್ರಿ. ವಿಡಿಯೋ ಇಷ್ಟ ಆದ್ರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.